ನಾರ್ತ್ ಕರ್ನಾಟಕ ಅಂತ ಬಂದ್ರೆ ಬೈತಾರ. ನನಗ ಈಗ ಹೆಸರು ಹೇಳಕ್ ಬರೋದಲ್ಲ, ಸೊ ಅಂಡ್ ಸೊ ಟ್ರೆಂಡ್ ಅದ ನಡೆದೈತಿ. ಅದು ಯಾಕಂದ್ರೆ ನೀವು ಎಷ್ಟೋ ಎಫರ್ಟ್ ಆಗಿ ಎಷ್ಟೋ ಕಾನ್ಸೆಪ್ಟ್ಗಳು ರೆಡಿ ಮಾಡಿ ಎಷ್ಟೋ ಮಾಡಿರ್ತೀರಿ, ಬಟ್ ಲೈಮ್ ಲೈಟಿಗೆ ಬಂದಿಲ್ಲ ಯಾವ, ನೀವ್ ಅನ್ಕೊಂಡಂಗ್ ರೀಚ್ ಹೋಗಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಯಾವ ಬೈದ್ ಹಿಟ್ ಹಾಕಾನು ಏನೋ ಮಾಡ್ತಾನು ಅಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಬೈ ನನಗ ಪರ್ಸನಲಿ ಬಹಳ ರಿಗ್ರೆಟ್ ಐತಿ. ಉತ್ತರ ಕರ್ನಾಟಕ ಆಲ್ರೆಡಿ ಬೇಗಳಕ್ಕನಪ್ಪ, ಉತ್ತರ ಕರ್ನಾಟಕ ಅಂದ್ರೆ ಬೇಗಳ ಅಂದ್ರೆ ಉತ್ತರ ಕರ್ನಾಟಕ. ನಾವು ಎಟ್ ಬಂದಿದಾರ್ರಿ, ನಮ್ಮ ಕಲ್ಚರ್ ಬಗ್ಗೆ ಯಾವೂ ಗೊತ್ತಿಲ್ಲ. ಕನ್ನಡ ಮೊದಲು ಹುಟ್ಟಿದ್ದ ನಮ್ಮಲ್ಲೇ, ಕನ್ನಡ ಬೆಳಕಿಗೆ ಬಂದಿದ್ದ ನಮ್ಮ ಉತ್ತರ ಕರ್ನಾಟಕದ. ಎಷ್ಟು ನಮ್ಮ ಶಿಲ್ಪ ಕಲೆಗಳು, ನಮ್ಮ ವಚನ ಸಾಹಿತ್ಯಕಾರರು, ಕವಿಗಳು ಎಷ್ಟು ಮಂದಿ ಇದಾರೆ, ಅವ್ನು ಯಾರು ತೋರಿಸೋದಿಲ್ಲ. ಬರೀ ಬೇಗಳ್ದು ನಿಮ್ಮ ಮೌನ ಅಡಿಸಿ ಮಗನ ಏನ್ರಿ ಅವ್ ರ್ಯಾಪ್ ಅಂದ್ರೆ ಬೈಯೋದಲ್ರಿ ಬೈ. ಅದಕ್ಕೆ ನಂದೊಂದು ಒಪಿನಿಯನ್ ಏನಂದ್ರಿ, ಲೈಕ್ ಅವ್ರಲ್ಲಿ ಒಂದು ಫ್ರಸ್ಟ್ರೇಷನ್ ಇರ್ತೈತಿ, ಏನೋ ಒಂದು ಇದಿರ್ತೈತಿ. ಬಟ್ ಅದನ್ನ ಈ ಮುಖಾಂತರ ಮಾಡಿ ಮಾಡ್ಬೋದು. ಬಟ್ ಫೇಮ್ ತಗೊಳತಾರು ಬಟ್ ಮಾಡ್ಲಿ. ಬಟ್ ಅದು ಎಷ್ಟರ ಮಟ್ಟಿಗೆ ಅವ್ರ ಫ್ರಸ್ಟ್ರೇಷನ್, ಯಾಕಂದ್ರೆ ಈ ಕಡೆ ಮ್ಯೂಸಿಕ್ ಅನ್ನೋದಕ್ಕೂ ಒಂದ್ ದೊಡ್ಡ ರೆಸ್ಪೆಕ್ಟ್ ಐತ್ರಲ್ಲ ಬೈ. ರೆಸ್ಪೆಕ್ಟ್ ಅಂದ್ರೆ ಐತ್ರಿ, ಅದಕ್ಕೆ ಒಂದು ಬೆಲೆ ಐತಿ, ವ್ಯಾಲ್ಯೂ ಐತಿ. ಬಟ್ ಏನಂದ್ರೆ ನಾವೊಂದು ಹೇಳೋದೇನಂದ್ರೆ, ಅವ್ರ ಫ್ರಸ್ಟ್ರೇಷನ್ ಐತಪ್ಪ, ಅವ್ರ ಏನೋ ಒಂದು ಪಾಸ್ಟ್ ಒಳಗ ಅವ್ರ ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೈತಿ, ಅದು ಮಾಡತಾರ ಮಾಡ್ಲಿ. ಬಟ್ ಅದ್ರ ಜೊತೆಗೆ ನಮ್ಮ ಪಾಸಿಟಿವ್ ಪಾಸಿಟಿವ್ ಮಾಡಲ್ಲ.